Hi everyone, welcome to my YouTube channel. So in this video we are going to continue class 10th mathematics, that is polynomials extra questions, that is part 2. In the previous video, that is we have completed part 1, now extra questions part 2. So in part 2 the first question is, if alpha and beta are the zeros of the polynomial p of x is equal to x square minus 5x plus k such that alpha minus beta is equal to 1, find the value of k. So let us solve this question now. So what they have given p of x? So p of x is given as x square minus 5x plus k. So now ax square plus bx plus c. So a is equal to 1, b is equal to minus 5 and c is equal to k. So now let us find sum of the roots. Alpha plus beta is equal to minus b by a. So alpha plus beta is equal to minus of b andre minus 5 divided by a andre 1. So alpha plus beta is equal to minus into minus is plus, so 5. Next, alpha beta is equal to c by a. So alpha beta is equal to c. C andre k divided by a andre 1. So alpha beta is equal to k by 1 is k. So but we want the value of k. K value ನಮಗೆ ಬೇಕಾಗಿರೋದು ಈಗ. ಸೊ ಅದಕ್ಕೆ ನಾವು ಹೀಗೆ ತಗೊಳ್ಳೋಣ. ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಸೊ ಎರಡೂ ಕಡೆ ಸ್ಕ್ವಯರ್ ಮಾಡ್ಕೊಳ್ಳಿ. ಇಫ್ ಯು ಸ್ಕ್ವಯರ್ ಆನ್ ಬೋತ್ ಸೈಡ್, alpha minus beta whole square is equal to 1 square. So alpha minus beta is equal to 1 square. So ಇದನ್ನ ನಾವೀಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. So now alpha minus beta whole square na alpha square plus beta square minus 2 alpha beta ಅಂತ ಬರೆಯೋಣ, which is equal to 1 square ಅಂದ್ರೆ 1. ಈಗ ಇದನ್ನ ಈಗೂ ಬರೀಬಹುದು ನಾವು. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಮೈನಸ್ 2 ಆಲ್ಫಾ ಪ್ಲಸ್ ಬೀಟಾನ ನಾವು ಹೀಗೆ ಬರೆಯೋಣ, ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 4 ಆಲ್ಫಾ ಬೀಟಾ ಅಂತ ಬರೆಯೋಣ, ವಿಚ್ ಈಸ್ ಈಕ್ವಲ್ ಟು 1. ಯಾಕೆಂದರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಮಗೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಬೀಟಾ ಬರುತ್ತೆ. ಸೊ ಅದನ್ನು ನಾನು ಎಕ್ಸ್ಪ್ಯಾಂಡ್ ಮಾಡಿ ತೋರಿಸ್ತೀನಿ. ಸೊ ನಮ್ಗೆ ಅದನ್ನು ಹೀಗೆ ಬರ್ಕೊಂಡಿದ್ದೀನಿ. ಅದನ್ನು ಸೊ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 4 ಆಲ್ಫಾ ಬೀಟಾ ಅಂತ ಬರ್ಕೊಂಡಿದ್ದೀನಿ. ಯಾವುದನ್ನ? ಸೊ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾನ ಐ ಹ್ಯಾವ್ ರಿಟರ್ನ್ ಆಸ್ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 4 ಆಲ್ಫಾ ಬೀಟಾ. ಯಾಕೆಂದರೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎ ಸ್ಕ್ವೇರ್ ಅಂದರೆ ಆಲ್ಫಾ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ ಬೀಟಾ ಸ್ಕ್ವೇರ್ ಪ್ಲಸ್ 2 ಎ ಅಂದರೆ ಆಲ್ಫಾ, ಬಿ ಅಂದರೆ ಬೀಟಾ ಮೈನಸ್ 4 ಆಲ್ಫಾ ಬೀಟಾ. ಆಲ್ಫಾ ಸ್ಕ್ವೇರ್ ಆಸ್ ಇಟ್ ಈಸ್ ಪ್ಲಸ್ ಬೀಟಾ ಸ್ಕ್ವೇರ್ ಆಸ್ ಇಟ್ ಈಸ್, ಇವೆರಡನ್ನೂ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಆಲ್ಫಾ ಬೀಟಾ ಉಳಿತು. ಹಾಗಾದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 4 ಆಲ್ಫಾ ಬೀಟಾ ಅಂತ ಬರೀಬಹುದು. ಸೊ ಈಗ ಅದನ್ನು ನಾವೀಗ ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವೋ ಸೊ ಇನ್ ಪ್ಲೇಸ್ ಆಫ್ ಅದು, ಸೊ ಈಗ ಇದನ್ನು ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಇದನ್ನು ಅಪ್ಲೈ ಮಾಡಿದ್ರೆ ಆಲ್ಫಾ ಪ್ಲಸ್ ಬೀಟಾ ನಮ್ಗೆ ಆಲ್ರೆಡಿ ವ್ಯಾಲ್ಯೂ ಬಂದಿದೆ, ಇಟ್ ಈಸ್ ಈಕ್ವಲ್ ಟು 5. ಸೊ ಆಗ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್ ಮೈನಸ್ 4 ಇಂಟು ವಾಟ್ ಈಸ್ ಆಲ್ಫಾ ಬೀಟಾ. ಸೊ ಆಲ್ಫಾ ಬೀಟಾ ಅಂದರೆ ಕೆ ಈಸ್ ಈಕ್ವಲ್ ಟು 1. ಸೊ 5 ಸ್ಕ್ವೇರ್ minus 4k, 4 into k is equal to 1. So 5 square is 25 minus 4k is equal to 1. So minus 4k is equal to 1 plus 25 become minus 25. Minus 4k is equal to minus 24. So k is equal to minus 24 by minus 4. Minus minus cancel. K is equal to 4 ones are 4 6. The value of k is 6. So like this we have to find out the value of k. ಈ ರೀತಿ ನಾವು k value na find out ಮಾಡ್ತಾ ಹೋಗಬೇಕು. So this is how to solve the first question. So now let us move for the second question. So second question, if alpha and beta are the zeros of the quadratic polynomial p of x is equal to
kx square plus 4x plus 4 such that alpha square plus beta square is equal to 24. We have to find the value of k. So given polynomial p of x is equal to kx square plus 4x plus 4. So compare ಮಾಡೋಣ ax square plus bx plus c. So a is equal to k, b is equal to 4 and c is also equal to 4. ak b4 ck ಅಲ್ಲ c is equal to 4 not k. ಸೊ ಎ ಅಂದರೆ ಕೆ, ಬಿ ಅಂದರೆ 4, ಸಿ ಅಂದ್ರೆ 4. ಈಗ ನಾವು ಅವರೇ ಕೊಟ್ಟು ಫಸ್ಟ್ ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ದಿ ಝೀರೋಸ್ ಆಫ್ ದಿ ಪಾಲಿನಾಮಿಯಲ್ ಮಾಡ್ಕೊಂಡ್ರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ 4 ಡಿವೈಡೆಡ್ ಬೈ ಎ ಅಂದರೆ ಕೆ. ನೆಕ್ಸ್ಟ್ ಆಲ್ಫಾ ಬೀಟಾ ಮಾಡ್ಕೊಳ್ಳೋಣ ವಿಚ್ ಇಸ್ ಈಕ್ವಲ್ ಟು ಸಿ ಬೈ ಎ. ಸೊ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಅಂದರೆ 4, ಎ ಅಂದರೆ ಕೆ. ಸೊ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು 4 ಬೈ ಕೆ ಆಯಿತು. ಸೊ ಅವನೇ ಕೊಟ್ಟಿಯೇನೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು 24 ಅಂತ ಕೊಟ್ಟಿಯೇನೆ. ಬಟ್ ನಮಗೆ ಬೇಕಾಗಿರೋದು ವಿ ಹ್ಯಾವ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಕೆ. ಸೊ ಕೆ ವ್ಯಾಲ್ಯೂನ ನಾವೀಗ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ಕೊಟ್ಟಿರೋದನ್ನ ತಗೊಳ್ಳೋಣ. ವಾಟ್ ದೇ ಹ್ಯಾವ್ ಗಿವನ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 24. ಈ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಈಗ ಬರ್ಕೊಳ್ಳೋಣ. ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ is equal to 24. ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಗೊತ್ತು ಮೈನಸ್ 4 ಬೈ ಕೆ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಬೀಟಾ ಅಂದರೆ 4 ಬೈ ಕೆ ವಿಚ್ ಈಸ್ ಈಕ್ವಲ್ ಟು 24. ಮೈನಸ್ 4 ಹೋಲ್ ಸ್ಕ್ವೇರ್ ಅಂದರೆ 16 ಆಯಿತು ಡಿವೈಡೆಡ್ ಬೈ ಕೆ ಸ್ಕ್ವೇರ್. ಸೊ 16 ಡಿವೈಡೆಡ್ ಬೈ ಕೆ ಸ್ಕ್ವೇರ್ minus 2 4s are 8 divided by k which is equal to 24. ಈಗ ನಾವು so let us take the LCM ತೆಕ್ಕೊಳ್ಳೋಣ. ಸೊ k ಸ್ಕ್ವೇರ್ ಇದೆ, k ಇದೆ. ಸೊ k ಸ್ಕ್ವೇರ್ is the LCM. ಸೊ k ಸ್ಕ್ವೇರ್ ಇಲ್ಲಿಗೆ ಬಂತು ಅಂದರೆ ಸೊ k ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 16 ಮಿಕ್ತು ಮೈನಸ್ 8 ಇಂಟು ಇಲ್ಲಿ k ಸ್ಕ್ವೇರ್ ಬಂದರೆ k ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು k ಉಳಿಯುತ್ತೆ ವಿಚ್ ಈಸ್ ಈಕ್ವಲ್ ಟು 24. So now 16 minus 8k is equal to 24. ಈ k ಸ್ಕ್ವೇರ್ ಇಲ್ಲಿಗೆ ತಗೊಂಡ್ರೆ ಇಟ್ ಈಸ್ ಈಕ್ವಲ್ ಟು 24 k ಸ್ಕ್ವೇರ್. ಇದನ್ನು ನಾವೀಗ 24k ಸ್ಕ್ವೇರ್ minus 8k become plus 8k plus 16 become minus 16 which is equal to 0. ಕಂಪ್ಲೀಟ್ ಆಗಿ 8 ಇಂದ ಡಿವೈಡ್ ಮಾಡಿ. 8 3s are 24k ಸ್ಕ್ವೇರ್ plus 8 1s are 8k minus 8 2s are 16 which is equal to 0. ಯಾವುದೋ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 3 2s are 6 ಬರಬೇಕು. ಅದೇ ಎರಡು ನಂಬರ್ನ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರಬೇಕು. ಹಾಗಾದರೆ ಒಂದು 3 ಇನ್ನೊಂದು 2. ಸೊ ಇಲ್ಲಿ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಮೈನಸ್ 6 ಬರಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 6 ಬರಬೇಕು. ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಪ್ಲಸ್ 1 ಬರಬೇಕು. ಹಾಗಾದ್ರೆ ಒಂದು 3 ಇನ್ನೊಂದು 2. ಸೊ 3ಗೆ ಪ್ಲಸ್ಸು, 2ಗೆ ಮೈನಸ್ಸು. ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 3 2s are 6. ಸೊ ಪ್ಲಸ್ 3 ಮೈನಸ್ 2 ಈಸ್ ಪ್ಲಸ್ 1. ಸೊ 3k ಸ್ಕ್ವೇರ್ ಹಾಗೆ ಬರೆಯೋಣ. ಲಾಸ್ಟ್ಗೆ ಮೈನಸ್ 2 ಈಸ್ ಈಕ್ವಲ್ ಟು 0 ಹಾಗೆ ಬರೆಯೋಣ. ಈ ಪ್ಲಸ್ ಕೆನ ಈಗ ಬರೆಯೋಣ ಏನಂತ 3k ಮೈನಸ್ 2k ಅಂತ ಬರೆಯೋಣ. ಸೊ ಇವೆರಡು ಒಂದು ಪೇರು, ಇವೆರಡು ಒಂದು ಪೇರು. ಹಾಗಾದ್ರೆ ಇವೆರಡರಲ್ಲಿ ಏನು ಕಾಮನ್ ತೆಕ್ಕೋಬೋದು? 3k ಕಾಮನ್ ತೆಕ್ಕೋಬೋದು. ಸೊ 3k ಕಾಮನ್ ತೆಕ್ಕೊಂಡ್ರೆ ಉಳಿದಿದ್ದು ಸೊ k ಉಳಿಯುತ್ತೆ ಪ್ಲಸ್ 1 ಉಳಿಯುತ್ತೆ, ಮೈನಸ್ 2 ಕಾಮನ್ ತೆಕ್ಕೊಂಡ್ರೆ k ಉಳಿಯುತ್ತೆ ಪ್ಲಸ್ 1 ಉಳಿಯುತ್ತೆ ವಿಚ್ ಇಸ್ ಈಕ್ವಲ್ ಟು 0. ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ. ಸೊ ಅಲ್ಲಿಗೆ ಎರಡರಲ್ಲೂ ಕಾಮನ್ ಏನಿದೆ k ಪ್ಲಸ್ 1 ಕಾಮನ್ ಇದೆ ಎರಡರಲ್ಲೂ. ಸೊ ಬೋತ್ ಆರ್ ಹ್ಯಾವಿಂಗ್ k ಪ್ಲಸ್ 1 ಆಸ್ ಕಾಮನ್. ರಿಮೈನಿಂಗ್ 3k ಮೈನಸ್ 2 ಇಂಟು 3k ಮೈನಸ್ 2 which is equal to 0. ಹಾಗಾದರೆ k ಪ್ಲಸ್ 1 is equal to 0. k is equal to ಪ್ಲಸ್ 1 ಆ ಕಡೆ ಹೋದರೆ ಮೈನಸ್ 1. ನೆಕ್ಸ್ಟ್ 3k ಮೈನಸ್ 2 is equal to 0. ಸೊ 3k is equal to 2 and k is equal to 2 by 3. ಸೊ k is equal to minus 1
or k is equal to 2 by 3. So like this we have to find out the value of k. So ಈ ರೀತಿ ನಾವು k value na find out ಮಾಡ್ತಾ ಹೋಗ್ಬೇಕು. So this is how to solve the second question. Now let us move for the third question. If sum of the squares of the zeros of the quadratic polynomial p of x is equal to x square minus 8x plus k is 40, find the value of k ಅಂತ ಹೇಳಿಯಾನೆ. ಇಲ್ಲಿ ಫಸ್ಟ್ ಕೊಟ್ಟರೆ ಪಾಲಿನಾಮಿಯಲ್ನ ತಗೊಳ್ಳೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ ಕೆ. ಸೊ ಕಂಪೇರ್ ಮಾಡ್ಕೊಳ್ಳೋಣ. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಸೊ ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು ಮೈನಸ್ 8 ಆ್ಯಂಡ್ ಸಿ ಇಸ್ ಈಕ್ವಲ್ ಟು ಕೆ. ಅವನೇನು ಹೇಳ್ತಾನೆ, ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇಸ್ 40. ಅಂದರೆ ಅರ್ಥ ಅವನು ಹೇಳ್ತಾ ಇದ್ದಾನೆ, ದಟ್ ಈಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಈಕ್ವಲ್ ಟು 40 ಅಂತ ಹೇಳಿದ್ದಾನೆ. ಈಗ ಫಸ್ಟು ನಾವು ಸಮ್ ಕಂಡುಹಿಡಿಯೋಣ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಸೊ ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಸೊ ಆಲ್ಫಾ ಪ್ಲಸ್ ಬೀಟಾ ಅಂತ ತಗೊಂಡಿದ್ದೀವಿ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಮೈನಸ್ 8 ಡಿವೈಡೆಡ್ ಬೈ ಎ ಅಂದರೆ 1. ಸೊ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 8. ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು ಸಿ ಅಂದರೆ ಕೆ ಡಿವೈಡೆಡ್ ಬೈ 1. ಸೊ ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು ಕೆ. ಈಗ ಆಲ್ಫಾ ಪ್ಲಸ್ ಬೀಟಾ ಗೊತ್ತು, ಆಲ್ಫಾ ಬೀಟಾ ಗೊತ್ತು. ಈಗ ನಾವು ಕೊಟ್ಟಿರೋದನ್ನ ತಗೋಣ. ಏನು ಕೊಟ್ಟಿದ್ದಾರೆ? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಈಕ್ವಲ್ ಟು 40. ಈ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ನ ಈಗ ಬರೆಯೋಣ. ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ ವಿಚ್ ಈಸ್ ಈಕ್ವಲ್ ಟು 40. ಆಲ್ಫಾ ಪ್ಲಸ್ ಬೀಟಾ ಅಂದರೆ 8 ಸ್ಕ್ವೇರ್, ಈ 2 ಇಂಟು ಆಲ್ಫಾ ಬೀಟಾ ಅಂದರೆ ಕೆ ವಿಚ್ ಈಸ್ ಈಕ್ವಲ್ ಟು 40. ಸೊ 8 ಸ್ಕ್ವೇರ್ ಅಂದರೆ ಇಟ್ ವಿಲ್ ಬಿಕಮ್ 64 minus 2k which is equal to 40. So minus 2k is equal to 40 minus 64. So minus 2k is equal to minus 24. So k is equal to minus 24 divided by minus 2. So k is equal to minus minus cancel. 2 ones are 2 12s are. Therefore the value of k is 12. So like this we have to solve question number 3. Now let us move for question number 4. So question number 4. If alpha and beta are the zeros of the quadratic polynomial p of x is equal to 4x square minus 5x minus 1, find the value of alpha square beta plus alpha beta square. So given polynomial p of x is equal to 4x square minus 5x minus 1. So ax square plus bx plus c. So a is equal to value of a is 4, value of b is minus 5 and value of c is minus 1. So now let us find out sum of the zeros. Alpha plus beta is equal to minus b by a and alpha beta is equal to c by a. So alpha plus beta is equal to, so minus b by a andre minus of minus 5 divided by 4. So alpha plus beta is equal to minus into minus is plus 5 by 4. Alpha beta is equal to c by a. C andre minus 1 divided by a andre 4. So alpha beta is equal to minus 1 by 4. Question ಏನು ಕೊಟ್ಟಿದ್ದಾರೆ? alpha square beta plus alpha beta square is equal to question mark. So now alpha square beta plus alpha beta square can be written as ಎರಡರಲ್ಲೂ ಕಾಮನ್ ಆಲ್ಫಾ ಬೀಟಾ ಇದೆ. ಇನ್ನು ಮಿಕ್ಕಿದು ಆಲ್ಫಾ ಬೀಟಾನ ಕಾಮನ್ ತೆಕ್ಕೊಂಡ್ರೆ ಇಲ್ಲಿ ಉಳಿಯೋದು ಆಲ್ಫಾ ಪ್ಲಸ್ ಇಲ್ಲಿ ಉಳಿಯೋದು ಬೀಟಾ. ಹಾಗಾದರೆ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ ಆಲ್ಫಾ ಬೀಟಾ ಇಂಟು ಆಲ್ಫಾ ಪ್ಲಸ್ ಬೀಟಾ. ಸೊ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು what is alpha beta which is equal to minus 1 by 4 into what is alpha plus beta 5 by 4. So that is equal to
So minus into plus is minus, 5 ones are 5 divided by 4 fours are 16. Therefore, the value of alpha plus alpha square beta plus alpha beta square, which is equal to, so its value is that is minus 5 by 16. So ಈ ರೀತಿ we have to find out the value of we have to find the value of alpha square beta plus alpha beta square. ಸೊ ಎರಡರಲ್ಲೂ ಆಲ್ಫಾ ಬೀಟಾನ ಕಾಮನ್ ತೆಕ್ಕೊಂಡ್ರೆ ಉಳಿಯೋದು ಆಲ್ಫಾ ಪ್ಲಸ್ ಬೀಟಾ. ಸೊ ಆಲ್ರೆಡಿ ವಿ ನೋ ದಟ್ ವಾಟ್ ಈಸ್ ಆಲ್ಫಾ ಬೀಟಾ and we know that what is alpha plus beta. We have to, by substituting its value, so we got minus 5 by 16. So now let us move for fifth question. If alpha and beta are the zeros of the quadratic polynomial p of x, x square p of x is given as x square minus px plus q, then find the value of alpha square plus beta square and 1 by alpha plus 1 by beta. So now compare ಮಾಡ್ಕೊಳ್ಳಿ ax square plus bx plus c. So a is equal to 1, b is equal to minus p and c is equal to q. So now first you find out sum of the zeros. Alpha plus beta is equal to minus b by a and alpha beta is equal to c by a. So alpha plus beta is equal to minus of b andre minus p divided by a andre 1. So alpha plus beta is equal to minus into minus is plus. So p by 1 is p. So alpha beta is equal to c by a. So c andre q divided by a andre 1. So alpha beta is equal to q by 1 is q. So first question ge banana. Let us find out alpha square plus beta square. So alpha square plus beta square is equal to alpha plus beta whole square minus 2 alpha beta. So alpha square plus beta square is equal to alpha plus beta is p square minus 2 into alpha beta is q. Therefore alpha square plus beta square is equal to p square minus 2q. Now let us find out the next one, that is second one. So let us find out the value of 1 by alpha plus 1 by beta. So we know that the denominator itself is the LCM, alpha beta is the LCM. So denominator LCM agidre cross multiply ಮಾಡಿ beta 1 beta plus alpha 1 alpha. ಹಾಗಾದ್ರೆ ಮೇಲ್ಗಡೆ ಆಲ್ಫಾ ಪ್ಲಸ್ ಬೀಟಾ ಇದೆ, ಕೆಳಗಡೆ ಆಲ್ಫಾ ಬೀಟಾ ಇದೆ. ಹಾಗಾದ್ರೆ ನಮ್ಗೆ ವ್ಯಾಲ್ಯೂ ಗೊತ್ತು ಆಲ್ಫಾ ಪ್ಲಸ್ ಬೀಟಾ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆಲ್ಫಾ ಪ್ಲಸ್ ಬೀಟಾ? ಇಟ್ ಈಸ್ ಪಿ divided by what is alpha beta? It is q. Therefore 1 by alpha plus 1 by beta is equal to p by q. So like this we have to solve question number 5. Now let us move for question number 6. If alpha beta are the zeros of the polynomial p of x is equal to 2x square plus 5x plus k, satisfying the relation alpha square plus beta square plus alpha beta is equal to 21 by 4, then find the value of k. So what is the given polynomial? So p of x is equal to 2x square plus 5x plus k. So ax square plus bx plus c. So a is equal to 2, b is equal to 5 and c is equal to k. So now first you find out alpha plus beta. So alpha plus beta is equal to minus b by a. Alpha beta is equal to c by a. So alpha plus beta is equal to minus of b andre 5 divided by a andre 2. So alpha plus beta is equal to minus 5 by 2. Then alpha beta is equal to c andre k divided by a andre 2, that is equal to k by 2. So ಈಗ ಅವನೇ ಕೊಟ್ಟಿದ್ದಾನೆ ಏನಂತ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ ಆಲ್ಫಾ ಬೀಟಾ ಈಸ್ ಈಕ್ವಲ್ ಟು 21 by 4 ಅಂತ ಕೊಟ್ಟಿದ್ದಾನೆ. ಸೊ ಈ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ ಆಲ್ಫಾ ಬೀಟಾನ ನಾನು ಈಗಂತ ಬರೀತೀನಿ. ಏನಂತ, ಇದಿಷ್ಟನ್ನು ಈಗ ಬರ್ಕೊತೀನಿ. ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್, ಆಲ್ಫಾ ಪ್ಲಸ್ ಬೀಟಾ, ಅಥವಾ ಅದನ್ನು ಹೀಗೆ ಬರ್ಕೊಳ್ಳೋಣ. ಸೊ ಆಲ್ಫಾ ಸ್ಕ್ವೇರ್
ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ ಈ 1 ಆಲ್ಫಾ ಬೀಟಾನ ಈಗ ಬರೀತೀನಿ 2 ಆಲ್ಫಾ ಬೀಟಾ ಮೈನಸ್ ಆಲ್ಫಾ ಬೀಟಾ. ನೋಡಿ, ಈ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ ಆಲ್ಫಾ ಬೀಟಾನ ಆಲ್ಫಾ ಸ್ಕ್ವೇರ್ ಆಸ್ ಇಟ್ ಈಸ್, ಬೀಟಾ ಸ್ಕ್ವೇರ್ ಆಸ್ ಇಟ್ ಈಸ್, ಈ 1 ಆಲ್ಫಾ ಬೀಟಾನ ಹಿಂಗೆ ಬರೆಯೋಣ ಏನಂತ 2 ಆಲ್ಫಾ ಬೀಟಾ ಮೈನಸ್ 1 ಆಲ್ಫಾ ಬೀಟಾ. ಹಾಗಾದ್ರೆ ಇದಿಷ್ಟು ಸೇರ್ಸೋಣ, ಒಂದು ಮಾಡೋಣ. ಸೊ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ ಇದಿಷ್ಟು ಸೇರ್ಸ್ ಒಂದು ಮೈನಸ್ ಆಲ್ಫಾ ಬೀಟಾ ವಿಚ್ ಈಸ್ ಈಕ್ವಲ್ ಟು 21/4. ಸೊ ಇದಿಷ್ಟು ಸೇರಿಸಿದ್ರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ ಅಂದರೆ ಇಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ ಆಲ್ಫಾ ಬೀಟಾ ವಿಚ್ ಈಸ್ ಈಕ್ವಲ್ ಟು 21/4. ನಮ್ಗೆ ಆಲ್ರೆಡಿ ವ್ಯಾಲ್ಯೂಸ್ ಗೊತ್ತಿದೆ. ಸೊ ವಿ ನೋ ದ ವ್ಯಾಲ್ಯೂಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಗೊತ್ತಿದೆ ವಿಚ್ ಈಸ್ ಈಕ್ವಲ್ ಟು -5/2. ಆಲ್ಫಾ ಬೀಟಾ ಅಂದರೆ ಗೊತ್ತಿದೆ k/2. ಈಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡೋಣ. ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂದರೆ ಅರ್ಥ -5/2 ಹೋಲ್ ಸ್ಕ್ವೇರ್ ಮೈನಸ್, ಸೊ ವಾಟ್ ದೇ ಹ್ಯಾವ್ ಗಿವನ್ ಆಲ್ಫಾ ಬೀಟಾ ಅಂದರೆ k/2. ಸೊ k/2 ವಿಚ್ ಈಸ್ ಈಕ್ವಲ್ ಟು 21/4. ಸೊ -5/2 ಹೋಲ್ ಸ್ಕ್ವೇರ್ ಅಂದರೆ -5 ಹೋಲ್ ಸ್ಕ್ವೇರ್ ಅಂದರೆ 25 -2 ಹೋಲ್ ಸ್ಕ್ವೇರ್ ಅಂದರೆ 4 ಮೈನಸ್ k/2 ವಿಚ್ ಈಸ್ ಈಕ್ವಲ್ ಟು 21/4. ಸೊ ಈಗ ಇಲ್ಲಿ ನಾವು ಎಲ್ ಸಿ ಎಮ್ ತೆಕ್ಕೊಳ್ಳೋಣ. 4ಗೆ 2ಗೆ ಎಲ್ ಸಿ ಎಮ್ ತೆಕ್ಕೊಂಡ್ರೆ 4 ಕ್ಯಾನ್ಸಲ್ ಆಗುತ್ತೆ 25. ಇಲ್ಲಿ 4 ಬಂದರೆ 2 1s 2 2s -2k ಈಸ್ ಈಕ್ವಲ್ ಟು 21/4. 4 ಕ್ಯಾನ್ಸಲ್ ಆಯಿತು, ಉಳಿದಿದ್ದು -2k ಈಸ್ ಈಕ್ವಲ್ ಟು 21 ಪ್ಲಸ್ 25 ಕಡೆ ಬಂದರೆ -25. ಸೊ ಹಾಗಾದರೆ -2k ಈಸ್ ಈಕ್ವಲ್ ಟು -4. ಸೊ k is equal to -4 divided by -2. Minus cancel ಆಯಿತು. Therefore the value of k is 2 1s 2 2s. Therefore the value of k is 2. So like this we have to find out the value of k. So by this we have solved so many questions related to extra questions of polynomials. So by this I am ending the extra questions related to polynomials. In the next class we are going to solve, in the next video we are going to solve the questions related to quadratic equation. That is, we are starting a new lesson, that is quadratic equation. So till then, thank you very much. Still those who have not subscribed my channel, please subscribe my channel. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. So thank you very much for your great support. Once again, thank you very much.